ಹಾಯ್ ಬ್ಯೂಟಿಫುಲ್ ವೀವರ್ಸ್, ಇವತ್ತು ನಾನು ಈ ಒಂದು ಸ್ಯಾರಿಲಿ ಪ್ರೀ ಪ್ಲೇಟಿಂಗ್, ಐರನಿಂಗ್ ಹಾಗೆ ಬಾಕ್ಸ್ ಫೋಲ್ಡಿಂಗ್ನ ತೋರಿಸ್ತಾ ಇದ್ದೀನಿ. ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಮೊದಲನೇದಾಗಿ ಇಲ್ಲಿ ನಾವು ನಮ್ಮ ಒಂದು ಬಾಡಿ ಮೆಷರ್ಮೆಂಟ್ನ ತೊಗೊಬೇಕು. ಬೇರೆಯವ್ರದ್ದಾದರೆ ಎಕ್ಸ್ಟ್ರಾ ನಾವು ಒಂದು 3 ಇಂಚು 4 ಇಂಚು ಬಿಟ್ಟರೆ ಆಗುತ್ತೆ. ಒಳಪದ್ರೆ ಏನಿರುತ್ತೆ ಅದನ್ನು ನಮ್ಮ ಬಾಡಿಗೆ ಈ ಥರ ಸುತ್ತಕೊಂಡು ಅಲ್ಲಿ ನಮಗೆ ಕರೆಕ್ಟಾಗಿ ಆಗುವಂಥ ಇಂಚ್ಗೆ ನಾವು ಮೆಷರ್ ಮಾಡಿಕೊಂಡು ಎಕ್ಸ್ಟ್ರಾ 1 ಇಂಚನ್ನ ಬಿಟ್ಟು ಇಲ್ಲಿ ನಾನು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಬಾಡಿ ಮೆಷರ್ಮೆಂಟ್ ಆದಮೇಲೆ ಇಲ್ಲಿ ನಾನು ಸೆರಗಿನ ಮೆಷರ್ಮೆಂಟ್ನ ಮಾಡ್ತಾ ಇದ್ದೀನಿ. ಒಂದೆರಡು ಫೋಲ್ಡ್ ಮಾಡಿಕೊಂಡು ಇವಾಗ ನಾನು ಲೆಂತ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನಾನು ನೋಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ಏರುಪೇರು ಆಗಿಬಿಡುತ್ತೆ. ಹಾಗಾಗಿ ಮೊದಲೇ ಈ ಥರ ನಾವು ನಮ್ಮ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೋಡ್ಕೊಳ್ಳಿ. ನಮಗಿಂತ ಸ್ವಲ್ಪ ಹೈಟ್ ಇದ್ದರೆ ಒಂದು 2-3 ಇಂಚು ಎಕ್ಸ್ಟ್ರಾನ ನೀವು ಬಿಟ್ಟು ಪಿನ್ನನ್ನು ಹಾಕ್ಕೊಳ್ಳಿ. ಇವಾಗ ನಾನು ನನಗೆ ಹೈಟ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಬಿಟ್ಟು ಇಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ನಾವು ಪ್ಲೇಟ್ಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ನಾವು ಪ್ಲೇಟ್ಸ್ ಮಾಡಬೇಕು, ಕರೆಕ್ಟಾಗಿ ಪ್ಲೇಟ್ಸ್ ಎಲ್ಲಿ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಪಿನ್ನನ್ನು ಬಳಸ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಫಸ್ಟ್ ಈ ಥರ ನಾವು ಮೆಷರ್ಮೆಂಟ್ ಮಾಡ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಫೋಲ್ಡ್ ಮಾಡಿ ಐರನಿಂಗ್ ಎಲ್ಲ ಮಾಡ್ಕೊಬೋದು. ಹಾಗೆ ಮೊದಲು ನೀವು ಫೋಲ್ಡ್ ಮಾಡಬೇಕಾದ್ರೆ ಈ ಥರ ನೀವು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ನಿಮ್ಮ ಬಾಡಿ ಮೆಷರ್ಮೆಂಟ್ಗೆ ಲೆಂತ್ ಹೇಗೆ ಬರಬೇಕು ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಪಲ್ಲು ಪ್ಲೇಟ್ಸ್ನ ಮಾಡ್ಕೊತಾ ಇದ್ದೀನಿ. ನಾವು ಪಲ್ಲು ಪ್ಲೇಟ್ಸ್ನ ಮಾಡಬೇಕಾದ್ರೆ 1/4 ಇಂಚು ಬಿಟ್ಟು ಆ ನಂತರ ನಾವು ಪ್ಲೇಟ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು. ನಾವೇನು ಮಾಡ್ತೀವಿ ಅಂದರೆ ಒಟ್ಟಿಗೆ ಸಮವಾಗಿ ನಾವು ತೊಗೊಂಡ್ಬಿಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ನಾವು ವೇರ್ ಮಾಡಿದಾಗ ವ್ಯತ್ಯಾಸಗಳು ಕಾಣಿಸುತ್ತೆ, ಏರುಪೇರಾಗಿರೋ ಥರ ಕಾಣಿಸುತ್ತೆ. ಆದರೆ ಈ ಥರ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಪ್ಲೇಟ್ಸ್ ಅನ್ನೋದು ನಾವು ಬ್ಯಾಕ್ ಸೈಡ್ ನಾವೇನು ಹಾಕ್ಕೊಂಡಿರ್ತೀವಲ್ಲ ಅವು ಕೂಡ ನೀಟಾಗಿ ಒಂದೇ ಸಮವಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಯಾರಾದರೂ ಈ ಥರ ಪ್ಲೇಟ್ಸ್ ಮಾಡೋಂಗಿದ್ರೆ 1/4 ಇಂಚಷ್ಟು ಬಿಟ್ಟು ಆ ನಂತರ ನೀವು ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಪ್ಲೇಟ್ಸ್ಗಳು ನಮ್ಗೆ ಯಾವ ಥರ ಬೇಕೋ ಆ ಥರನೇ ಬರುತ್ತೆ. ನೀವು ಬೇಕಾದರೆ ಇನ್ನೂ ಸಣ್ಣದಾಗಿ ಕೂಡ ಪ್ಲೇಟ್ಸ್ಗಳನ್ನು ಮಾಡ್ಕೊಬೋದು, ನಿಮಗೆ ಜಾಸ್ತಿ ಏನಾದರೂ ಬೇಕು ಅನ್ನೋ ಆಗಿದ್ರೆ. ಇವಾಗ ನೋಡ್ಬೋದು ಕರೆಕ್ಟಾಗಿ ನನಗೆ ಒಂದೇ ಸತಿಗೆ ಬಂತು. ಇನ್ನೊಂದು ಸ್ವಲ್ಪ ಈ ಸ್ಯಾರಿನೆಲ್ಲ ನೀಟಾಗಿ ಜರುಗಿಸ್ಕೊಂಡು ಆ ನಂತರ ಆ ಒಂದು ಪ್ಲೇಟ್ಸ್ಗಳಿಗೆ ನಾನು ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಸೇಫ್ಟಿ ಪಿನ್ನು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದನ್ನ ತಗೊಳ್ಳಿ. ಹಾಗೆ ಏನಂದರೆ ಕೆಲವು ಸತಿ ಸೀರೆಗಳು ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ. ಚೆನ್ನಾಗಿರೋ ಕ್ವಾಲಿಟಿದು ತೊಗೊಂಡ್ರೆ ಸೇಫ್ ಆಗಿರುತ್ತೆ. ಇವಾಗ ನಾನು ನಮ್ಮಲ್ಲಿರುವಂಥ ಒಂದು ಟೇಬಲ್ನೇ ಬಳಸ್ಕೊಂಡು ಸ್ಯಾರಿಗೆ ಫಸ್ಟು ಹೋಲ್ಡರಿಂದ ನಾನು ಹೋಲ್ಡ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಪ್ಲೇಟ್ಸ್ ಮಾಡೋದಕ್ಕೆ ನಾನು 2 ಕೈಗಳು ಅಂದರೆ 4 ಬೆಳ್ಳಿ ಇರುತ್ತೆ ಅಲ್ವಾ, ಅದ್ರ ಸಹಾಯದಿಂದ ನಾನು 4 ಪಟ್ಟು ಅಂತ ಕರೀತಾರೆ, ಅದ್ರ ಸಹಾಯದಿಂದ ನಾನಿವಾಗ ಮೆಷರ್ಮೆಂಟ್ ಮಾಡಿಕೊಂಡು ಆ ಸ್ಯಾರಿ ಪ್ಲೇಟ್ಗಳನ್ನು ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುದಿನ ಇದನ್ನು ಮಾಡ್ಕೊಬೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ನೋಡ್ಬೋದು ಪ್ಲೇಟ್ಸ್ ಕೂಡ ಕರೆಕ್ಟಾಗಿ ಬರುತ್ತೆ. ಈ ಸ್ಯಾರಿ ಏನಪ್ಪ ಅಂದರೆ ಸ್ವಲ್ಪ ದಪ್ಪ ಥರ ಕಾಣಿಸುತ್ತೆ ನಮಗೆ ಫೋಲ್ಡು ಈ ಥರ ಪ್ಲೇಟ್ಸ್ಗಳೆಲ್ಲ ಮಾಡಿದಾಗ. ಐರನ್ ಮಾಡಿದ್ರೆ ಅದು ತುಂಬ ಫ್ಲ್ಯಾಟಾಗಿ ಕಾಣಿಸುತ್ತೆ. ಐರನ್ ಮಾಡಬೇಕು, ಐರನ್ ಮಾಡಿದ್ರೇ ಅದು ಸ್ಟಿಫಾಗಿ ಪ್ಲೇಟ್ಸ್ಗಳು ಕೂರೋದು. ಐರನ್ ಮಾಡಿದ್ಮೇಲೆ ನೀವು ಬೇಕಾದ್ರೆ ನೋಡ್ಬೋದು ಇವಾಗ ಈ ಥರ ಕಾಣಿಸ್ತಾ ಇದೆ. ಐರನ್ ಮಾಡಿದ್ಮೇಲೆ ಫ್ಲ್ಯಾಟಾಗಿ ಒಂದೇ ಸೈಜಲ್ಲಿ ನಿಮಗೆ ಕಾಣಿಸುತ್ತೆ. ಇವಾಗ ನಾನು ಅರ್ಧ ಮಾತ್ರ ಪ್ಲೇಟ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಒಂದು ಅರ್ಧ ಆದಮೇಲೆ ಸೇಫ್ಟಿ ಪಿನ್ ಹಾಕಿ ಬಿಟ್ಟ ಮೇಲೆ ಇನ್ನೊಂದು ಅರ್ಧನೂ ಕೂಡ ಅದೇ ಥರನೇ ನಾನು ಪ್ಲೇಟ್ಸ್ಗಳನ್ನು ಮಾಡಿಕೊಂಡು 1-2 ಸತಿ ರಬ್ ಮಾಡಿಕೊಂಡೆ, ಸ್ವಲ್ಪ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವು ಫಸ್ಟ್ ಹಾಕಿದ್ವಲ್ಲ ಪಿನ್ನು ಅದು ಬಂದಿದೆ. ಇವಾಗ ಅಲ್ಲಿಗೆ ನಾನು ಕರೆಕ್ಟಾಗಿ ಇನ್ನೊಂದು ಸೇಫ್ಟಿ ಪಿನ್ನ ತೊಗೊಂಡು ಆ ಪಿನ್ ಬಿಚ್ಚಿ ಇನ್ನೊಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಪ್ಲೇಟ್ಸ್ಗಳು ಬರುತ್ತೆ. ಹಾಗೆ ಎಲ್ಲೂ ವ್ಯತ್ಯಾಸ ಕೂಡ ಆಗೋದಿಲ್ಲ. ಆ್ಯಂಡ್ ಕರೆಕ್ಟಾಗಿ ನಮ್ಮ ಬಾಡಿಗೆ ವೇರ್ ಮಾಡಿದಾಗೂ ಕೂಡ ಕರೆಕ್ಟು ಹೈಟು ಮತ್ತು ಕರೆಕ್ಟ್ ಲೆಂತ್ಗೂ ಕೂಡ ನಮಗೆ ಬಂದಿರುತ್ತೆ. ಈ ಥರ ನಾವು ಫಸ್ಟೇ ಪಿನ್ ಹಾಕ್ಕೊಂಡು ಮಾರ್ಕ್ ಮಾಡಿ ಇಟ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಬಂದು ಇದನ್ನು ಯಾವ ಥರ ಐರನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಪ್ಲೇಟ್ಸ್ಗಳನ್ನ ಒಂದೊಂದೇ ಈ ಥರ ದಪ್ಪ ಇದೆಯಲ್ವಾ ಅಲ್ಲೆಲ್ಲ ಇಟ್ಕೊಂಡು ಐರನ್ಗಳನ್ನ ಮಾಡ್ತಾಯಿದ್ದೀನಿ. ಆ ನಂತರ ಒಂದೊಂದೇ ಪ್ಲೇಟ್ಗೆ ಈ ಥರ ಚೆನ್ನಾಗಿ ನೀವು ಐರನ್ನ ಮಾಡಬೇಕು. ಒಂದೇ ಸಮ ಇಟ್ಕೊಳ್ಳಿ, ಒಂದೇ ನೆರಿಗೆ ಕರೆಕ್ಟಾಗಿ ಆ ಪ್ಲೇಟ್ಸ್ಗಳು ನಿಮಗೆ ಬರಬೇಕು. ಕರೆಕ್ಟಾಗಿ ಆ 4 ಕೂಡ ಒಟ್ಟಿಗೆ ಕಾಣಿಸ್ಬೇಕು. ಆ ಥರ ನೀವು ಮಾಡಿಕೊಂಡು ಒಂದೊಂದೇ ತೊಗೊಂಡು ನೀವು ಐರನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಾಸ್ಟ್ ನೋಡ್ಬೋದು ಪ್ಲೇಟ್ಸ್ ಎಷ್ಟು ಫ್ಲ್ಯಾಟಾಗಿ ಒಂದೇ ಸೈಜಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ. ಒಂದು ಸೈಡ್ ಆ ಥರ ಆದಮೇಲೆ ಇನ್ನೊಂದು ಸೈಡು ಕೂಡ ಸೇಮ್ ಅದೇ ಥರನೇ ಲೆಂತನ್ನ ನೀವು ಪ್ಲೇಟ್ಸ್ಗಳನ್ನ ಇಟ್ಕೊಂಡು ನೀವು ಅದ್ರ ಮೇಲೆ ಐರನ್ ಮಾಡಿದ್ರೆ ಸಾಕು.
ಒಂದೆರಡು ಸತಿ ಈ ಥರ ಸೀರೆಗಳಿಗೆ ಒಂದೆರಡು ಸತಿ ಮಾಡಬೇಕು. ಯಾಕಂದರೆ ದಪ್ಪ ಸೀರೆಗಳಿಗೆಲ್ಲ ನಾವು ಐರನ್ ಜಾಸ್ತಿ ಮಾಡಿದಷ್ಟು ಪ್ಲೇಟ್ಸ್ಗಳು ಚೆನ್ನಾಗಿ ಕೂತಿರುತ್ತೆ. ನಾವು ರ್ಯಾಂಡಮಾಗಿ ಹಿಂಗೆ ಮಾಡಿಬಿಟ್ರೆ ಅದು ಪ್ಲೇಟ್ಸ್ಗಳು ಕೂತಿರಲ್ಲ. ಅದು ನಾವು ಹಾಕ್ಕೊಂಡೋಗೋ ಕೂಡ ಸ್ವಲ್ಪ ದಪ್ಪ ಥರನೇ ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಇವಾಗ ನಾನು ನೋಡ್ತಾ ಇದ್ದೀರಲ್ಲ, ಅದನ್ನು ನೀಟಾಗಿ ಪ್ಲೇಟ್ಸ್ಗಳನ್ನ ಎಳ್ಕೊಂಡು ನೀಟಾಗಿ ಸಮವಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದರಿಂದ ನನಗದು ಫ್ಲ್ಯಾಟಾಗಿ ಕಾಣಿಸ್ತಾ ಇದೆ, ನಿಮಗೆ ನೋಡ್ಬೋದು. ಒಂದೆರಡು ಸತಿ ನೀವು ಆ ಥರ ನೀಟಾಗಿ ಕೈಯಲ್ಲೊಂದು ಸತಿ ಮತ್ತು ಐರನ್ ಬಾಕ್ಸಲ್ಲಿ ಒಂದು ಸತಿ ನೀವು ಜೋಡಿಸ್ಕೊಂಡು ಮಾಡೋದ್ರಿಂದ ಕರೆಕ್ಟು ಫ್ಲ್ಯಾಟಾಗಿ ನಮಗೆ ಎಷ್ಟು ಬೇಕೋ ಆ ಥರ ನಮಗೆ ಪ್ಲೇಟ್ಸ್ಗಳು ಇದರಲ್ಲಿ ನೋಡ್ಬೋದು. ನೀವು ಯಾವ ಥರ ನೀಟಾಗಿ ಫಸ್ಟು ದಪ್ಪ ಇತ್ತು, ಇವಾಗ ನೋಡ್ಬೋದು ಐರನ್ ಆದಮೇಲೆ ಎಷ್ಟು ನೀಟಾಗಿ ಫ್ಲ್ಯಾಟಾಗಿ ನಮಗೇನು ಸ್ಟಾರ್ಟಿಂಗ್ ಮುಂದೆಗಡೆ ಕಾಣಿಸುತ್ತಲ್ವ ಪ್ಲೇಟು, ಆ ಪ್ಲೇಟ್ಗೆ ಕರೆಕ್ಟಾಗಿ ಆ ಎಲ್ಲ ಪ್ಲೇಟ್ಸು ಕೂಡ ಅರೇಂಜ್ ಆಗಿದೆ. ಯಾವುದೂ ಹಿಂದೆ ಮುಂದೆ ಆಗಿರೋ ಥರ ನಿಮಗೆ ಕಾಣಿಸಲ್ಲ, ನೀಟಾಗಿ ಕಾಣಿಸುತ್ತೆ. ಪಲ್ಲುದು ಎರಡು ಸೈಡೂ ನೀಟಾಗಿ ಐರನ್ ಮಾಡಿಕೊಂಡು ಮೇಲೆ ನೆಕ್ಸ್ಟ್ ನಾನು ಚೆಸ್ಟ್ಗೆ ಬೇಕಾಗಿರುವಂಥ ಪ್ಲೇಟ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ಇದು ನಾವು ಎಮ್ ಸೈಜ್ ಎಕ್ಸ್ ಸೈಜ್ ಆದರೆ 1 ಇಂಚು ಸಾಕು. ತುಂಬ ದಪ್ಪ ಇದ್ದೀರಾ ಅಂದರೆ ಒಂದು 2 ಇಂಚು ನೀವು ಬಿಟ್ಟು ನೀವು ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮ ಚೆಸ್ಟು ಒಂದು ಅರ್ಧ ಹೋಗಿರೋ ಥರ ಸ್ಯಾರಿ ಕಾಣಿಸ್ಬಾರ್ದಲ್ವ. ನೀಟಾಗಿ ಕರೆಕ್ಟಾಗಿ ನಮ್ಮ ಚೆಸ್ಟ್ ಪೂರ್ತಿ ಕಂಪ್ಲೀಟಾಗಿ ನಾವು ಕ್ಲೋಸ್ ಆಗಿರಬೇಕು. ಆ ಥರ ಆದರೆ ನಿಮ್ಮ ಇಂಚು ಪ್ರಕಾರ ನೀವು ಕರೆಕ್ಟಾಗಿ ಅದನ್ನು ಅರೇಂಜ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಪ್ಲೇಟ್ಸ್ಗಳೇನಿರುತ್ತೆ ಅಲ್ವ, ನಾವು ಶೋಲ್ಡರ್ ಮೇಲೆ ಹಾಕ್ಕೊಂಡಾಗ ಸ್ವಲ್ಪ ಒಂಥರ ಫ್ಲ್ಯಾಟಾಗಿ ಎಲ್ಲ ಒಂದೇ ಥರ ಇರೋ ಥರ ಕಾಣಿಸ್ಬೇಕು ನಮಗೆ, ಒಂದೇ ಇದರಲ್ಲಿ ಪಿನ್ ಆಗಿರೋ ಥರ. ಹಾಗಾಗಿ ನಾನು ಏನು ಪಿನ್ ಹಾಕಿದೆ ಅದನ್ನು ತೆಗ್ದುಬಿಟ್ಟು ಇನ್ನೊಂದು ಸತಿ ಪ್ಲೇಟ್ಸ್ಗಳನ್ನೆಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಅರೇಂಜ್ ಮಾಡಿಕೊಂಡು ಅಲ್ಲಿ ನಾನೊಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ. ನಾವು ಶೋಲ್ಡರ್ಗೆ ಪಿನ್ ಹಾಕ್ಕೊಂಡಾಗ ಒಂದೇ ಸಮವಾಗಿ ನೀಟಾಗಿ ನಮಗೆ ಕಾಣಿಸುತ್ತೆ. ಈ ಥರ ಫಸ್ಟೇ ನಾವು ಐರನ್ ಮಾಡಬೇಕಾದ್ರೇ ಪ್ಲೇಟ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಫಸ್ಟೇ ನಾವು ಬಾಕ್ಸ್ ಟೈಪಲ್ಲಿ ನಾವು ಪಿನ್ ಹಾಕ್ಕೊಂಡು ಮಾಡಿದ್ರೆ ನಮಗೆ ಹಾಕ್ಕೋಬೇಕಾದ್ರೆ ಕೆಲವು ಸತಿ ಮಿಸ್ಟೇಕ್ ಆಗಿಬಿಡತ್ತೆ. ಆದರೆ ನಾವು ಐರನ್ ಮಾಡಬೇಕಾದ್ರೇ ಈ ಥರ ನಾವು ಪ್ಲೇಟ್ಸ್ಗಳನ್ನ ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡು ಈ ಥರ ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ನೋಡ್ಬೋದು. ನಾವು ಐರನ್ ಮಾಡಬೇಕಾದ್ರೂ ಕೂಡ ಅದೇ ಥರ ಇರುತ್ತೆ. ನಾವು ಹಾಗೇ ಬೇಕಾದ್ರೆ ನಮ್ಮ ಇದಕ್ಕೆ ನಾವು ಪಿನ್ನನ್ನು ಹಾಕ್ಕೊಬೋದು. ಇವಾಗ ನಾನು ಚೆಸ್ಟ್ ಪ್ಲೇಟ್ಸ್ಗಳೇನಿರುತ್ತೆ ಅದನ್ನು 1 ಇಂಚು ಗ್ಯಾಪ್ ಇಟ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ನೆ ಅಲ್ವಾ, ನೀವೇನಾದರೂ ದಪ್ಪ ಇದ್ದರೆ 2 ಇಂಚು ಬಿಡಿ, ಸಣ್ಣ ಇದ್ದರೆ ಸ್ವಲ್ಪ 1 ಇಂಚು ಬಿಡಿ, ಇನ್ನೂ ಸ್ವಲ್ಪ ಇದ್ದರೆ 1.5 ಇಂಚನ್ನು ಬಿಟ್ಟು ನೀವು ಈ ಥರ ನೀಟಾಗಿ ಪ್ಲೇಟ್ಸ್ಗಳನ್ನ ಐರನ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಐರನ್ ಮಾಡ್ತೀರಾ ಅಷ್ಟು ನೀಟಾಗಿ ನೀವು ವೇರ್ ಮಾಡಬೇಕಾದ್ರೂ ಕೂಡ ನಿಮಗೆ ಕಾಣಿಸುತ್ತೆ. ಇವಾಗ ತಿರ್ಗಾ ಇನ್ನೊಂದು ಚೂರು ಮೇಲೆ ಎಳ್ಕೊಂಡು ತಿರ್ಗಾ ನಾನು ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಐರನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಬ್ಯಾಕ್ ಸೈಡಿಂದ ನೆರಿಗೆ ಬರುತ್ತಲ್ವ, ಆ ನೆರಿಗೆಗಳ್ನು ಕೂಡ ನೀಟಾಗಿ ಸ್ಟಿಫಾಗಿ ಕಾಣಿಸ್ಬೇಕು ಅಂದಾಗ ವೇರ್ ಮಾಡಿದಾಗ ಇಲ್ಲಿ ನಾವು ಐರನ್ ಮಾಡಿದಾಗ ಸ್ಟಿಫಾಗಿ ಕೂತಿರುತ್ತೆ. ಹಿಂದೆಗಡೆನೂ ಕೂಡ ನಮಗೆ ಪ್ಲೇಟ್ಸ್ಗಳು ಕಾಣಿಸ್ತಾ ಇರುತ್ತೆ. ಅಂಡ್ ಪಕ್ಕದಲ್ಲೂ ಕೂಡ ನಮಗೆ ಏನು ವೇರ್ ಮಾಡಿದಾಗ ಕರೆಕ್ಟಾಗಿ ಪ್ಲೇಟ್ಸ್ಗಳು ಕೂತಿರೋ ಥರ ಕಾಣಿಸುತ್ತೆ. ಹಾಗಾಗಿ ನೀವೇನು ಚೆಸ್ಟ್ ಭಾಗ ಪ್ಲೇಟ್ಸ್ಗಳೇನಿರುತ್ತೆ ನೀವು ಐರನ್ ಮಾಡಬೇಕಾದ್ರೆ ಇದನ್ನು ಕೂಡ ಆವಾಗಲೇ ಐರನ್ ಮಾಡ್ಕೊಳ್ಳಿ. ನಾನು ಇದೇ ಥರ ಮಾಡ್ತೀನಿ. ತುಂಬ ಚೆನ್ನಾಗಿ ನೀಟಾಗಿ ಪ್ಲೇಟ್ಸ್ಗಳು ಬಂದಿರುತ್ತೆ ನಾವು ವೇರ್ ಮಾಡಿದಾಗ. ಹಾಗಾಗಿ 1-2 ಸತಿ ನೀಟಾಗಿ ಐರನ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಪ್ಲೇಟ್ಸ್ಗಳು ಕೂತಿರುತ್ತೆ, ಅವಾಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಬಂದು ಸೆಂಟರ್ ಪ್ಲೇಟ್ಸ್ಗಳನ್ನ ನಾನು ತೊಗೊತಾ ಇದ್ದೀನಿ. ಅದಕ್ಕೆ ಫಸ್ಟು ನಾನಿಲ್ಲಿ ಮೆಷರ್ ಮಾಡ್ಕೊತಾ ಇದ್ದೀನಿ ಸೈಡಿಂದ ನಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ನಾವು ಇದನ್ನು ಮಾಡೋದಕ್ಕೆ ಪ್ಲೇಟ್ಸ್ ಮಾಡೋದಕ್ಕೆ ಅಲ್ಲಿಗೆ ನಾನೊಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ನಾವು ಸೈಡಲ್ಲಿ ಒಂದು ಪಿನ್ ಮಾಡ್ತೀವಲ್ಲ ಆ ಪಿನ್ಗೆ ನಾನೊಂದು ಪಿನ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ನಮಗೆ ಸೆಂಟ್ರ್ ಪ್ಲೇಟ್ಸ್ಗಳು ಎಲ್ಲಿವರೆಗೂ ನಾವು ಒಂದು ಸ್ಟಾರ್ಟಿಂಗ್ ಒಂದು ಬಾಡಿ ಮೆಷರ್ಮೆಂಟು ಒಳಗಡೆ ಪದ್ರೆದು ಒಂದು ಪಿನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿವರೆಗೂ ಆ ಪ್ಲೇಟ್ಸ್ಗಳು ಬರಬೇಕು. ಇವಾಗ ನಾನು ಚಿಕ್ಕದಾಗಿ ಆ ಪ್ಲೇಟ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ನಾವು ಸೆಂಟ್ರ್ ಭಾಗದ ಪ್ಲೇಟ್ಸ್ಗಳನ್ನ ಮಾಡಬೇಕಾದ್ರೆ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ, ಆವಾಗ ಪ್ಲೇಟ್ಸ್ಗಳು ಜಾಸ್ತಿ ಬರುತ್ತೆ ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ವಲ್ಪ ತೀರಾ ದಪ್ಪ ಇದ್ದರೆ ನಿಮಗೆ ಆದಷ್ಟು 2 ಇಂಚು 3 ಇಂಚು ಹಾಗೇನೇ ನೀವು ಮಾಡ್ಕೊಬೇಕು. ಸ್ವಲ್ಪ ಮೀಡಿಯಮ್ ಸೈಜು ಎಲ್ ಸೈಜ್ ಎಕ್ಸ್ ಸೈಜ್ ಇದ್ದೀರಾ ಅಂದರೆ ಈ ಥರ ಸಣ್ಣದಾಗಿ ಮಾಡಿಕೊಂಡ್ರೆ ನೀವು ವೇರ್ ಮಾಡಿದಾಗ ಹೀಲ್ಸ್ ಏನಾದರೂ ಹಾಕಿದಾಗ ಆ ಪ್ಲೇಟ್ಸ್ಗಳು ನೀಟಾಗಿ ಸ್ಟ್ರೈಟಾಗಿ ಕೂತಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿದಾಗ.
ಎಂಥವ್ರು ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರ ನೀವು ಪ್ಲೇಟ್ಸ್ಗಳನ್ನ ಮಾಡಬೇಕಾದ್ರೆ ಸಣ್ಣ ಸಣ್ಣದಾಗಿ ಆದಷ್ಟು ನೀವು ಪ್ಲೇಟ್ಸ್ಗಳನ್ನ ಮಾಡ್ಕೊಳ್ಳಿ. ನೀವು ಪ್ಲೇಟ್ಸ್ಗಳು ಮಾಡ್ಕೊತಾನೆ ಸ್ವಲ್ಪ ಸ್ವಲ್ಪ ಪ್ಲೇಟ್ಸ್ಗಳನ್ನೇ ನೀವು ಜರುಗಿಸ್ಕೊಬೋದು. ಅದನ್ನು ನಾನು ತೋರಿಸ್ತೀನಿ. ನಮಗೆ ಸ್ಟಾರ್ಟಿಂಗು ಒಳಪದ್ರೆ ಪಿನ್ ಹಾಕಿದಾಗ ಹಾಕ್ಕೊಂಡಿದ್ವಲ್ಲ, ಆ ಪಿನ್ ಕರೆಕ್ಟಾಗಿ ಸಿಕ್ಕಿದೆ. ಅಲ್ಲಿವರೆಗೂ ನಾನು ಪ್ಲೇಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ಎಷ್ಟು ಸಿಕ್ಕಿರ್ಬೋದು, ಒಂದು 7-8 ಒಂದು 8ರಷ್ಟು ನನಗೆ ಸಿಕ್ಕಿದೆ ಪ್ಲೇಟ್ಸ್ಗಳು. ನೋಡ್ತಾ ಇರ್ಬೋದು. ಈ ಥರ ಮಾಡ್ಕೊಂಡ್ಮೇಲೆ ನೀವು ಕೈಯಲ್ಲೇ ಈ ಥರ ಪ್ಲೇಟ್ಸ್ಗಳನ್ನ ಜರುಗಿಸ್ಕೊಂಡು ಕಾಲು ಇಂಚಿಗೆ ನೀವು ಮಾಡ್ಕೊಬೋದು. ಇಲ್ಲಾಂದರೆ ಟೇಬಲ್ ಮೇಲೆ ಹಾಕ್ಕೊಂಡು ಜಸ್ಟ್ ನೀವು ಅದನ್ನು ಒಂದು ಕಾಲು ಇಂಚಿಗೆ ನೀವು ಗ್ಯಾಪನ್ನ ಕೊಡ್ತಾ ಹೋದರೆ ಈ ಥರ ಪ್ಲೇಟ್ಸ್ಗಳು ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಕರೆಕ್ಟಾಗಿ ಸೆಟ್ ಮಾಡ್ತಾಯಿದ್ದೀನಿ. ಒಂದು ಕಾಲು ಇಂಚಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ನೆರಿಗೆ ಅನ್ನೋದೇನಿರುತ್ತೆ ಅದು ನೀಟಾಗಿ ಕರೆಕ್ಟಾಗಿ ಪ್ಲೇಟ್ಸ್ಗಳು ಕೂತಿರುತ್ತೆ. ಇವಾಗ ನಾನು ಎಲ್ಲ ನೀಟಾಗಿ ಮಾಡ್ಕೊಂಡ್ಮೇಲೆ ಒಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ, ಸೇಫ್ಟಿ ಪಿನ್ ಹಾಕ್ಕೊಂಡು. ಇವಾಗ ನಾನು ಎಡ್ಜ್ ಅಂದರೆ ಕೊನೆ ಭಾಗ ಏನಿದೆ ಅಲ್ವಾ, ಅಲ್ಲೂ ಕೂಡ ನಾನು ಪ್ಲೇಟ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ ಏನು ಪ್ಲೇಟ್ಸ್ ಮಾಡಿರ್ತೀವೋ ಎಂಡಲ್ಲೂ ಕೂಡ ಅದೇ ಪ್ಲೇಟ್ಸು ನೀಟಾಗಿ ಕೂತಿದ್ರೆ ಮಾತ್ರ ನಮಗೆ ನಾವು ವೇರ್ ಮಾಡಿದಾಗ ಸ್ಟ್ರೈಟಾಗಿ ಆ ಪ್ಲೇಟ್ಸ್ ಇದೆ ಅಂತ ಗೊತ್ತಾಗೋದು. ಹಾಗೆ ಒಂದು ಮೇಲಾಗೋದು ಒಂದು ಕೆಳಗಾಗೋದು ಈ ಥರನೂ ಕೂಡ ಆಗಬಾರ್ದು. ಹಾಗಾಗಿ ನಾವು ಕೆಳಗಡೆ ಏನು ಪ್ಲೇಟ್ಸ್ ಇದೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ ಮೇಲೆ ಬೇಕಾದ್ರೆ ನಾವು ಮೇಲ್ಗಡೆ ಪ್ಲೇಟ್ಸ್ ಏನು ಮಾಡಿದ್ವಿ ಸ್ಟಾರ್ಟಿಂಗ್ ಅದನ್ನು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಅದೇ ನೀವು ಕೆಳಗಡೆದೇ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಒಂದು ಎತ್ತಿರೋ ಥರ ಒಂದು ಇದ್ರ ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ನೀವು ನೀಟಾಗಿ ನೋಡಿಕೊಂಡು ಒಂದೇ ಕರೆಕ್ಟಾಗಿ ಪ್ಲೇಟ್ಸ್ ಬರೋ ಥರ ಪಿನ್ನನ್ನು ಹಾಕ್ಕೊಂಡು ಸೆಂಟ್ರಿಗೂ ಕೂಡ ಅಷ್ಟೇ ನೀವು ಅದೇ ಥರನೇ ಪ್ಲೇಟ್ಸ್ನ ಮಾಡಿಕೊಂಡು 1-2 ಸತಿ ನೀಟಾಗಿ ಐರನ್ನ ಮಾಡಿ, ನೀವು ಫೋಲ್ಡ್ ಮಾಡಬೇಕಾದ್ರೆ ಸೀರೆ ಬರುತ್ತಲ್ಲ ಅದನ್ನು ಕೂಡ ಹಾಗೆ ಐರನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಟೈಟಾಗಿ ಇಟ್ಕೊಂಡು 1-2 ಸತಿ ನೀವು ಅಡ್ಜಸ್ಟ್ ಮಾಡ್ತಾ ಐರನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಟ್ಸು. ನೆಕ್ಸ್ಟ್ ಬಂದು ನಾನಿಲ್ಲಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಬಾಕ್ಸ್ ಫೋಲ್ಡಿಂಗ್ಗೆ ನಾವು ಇದನ್ನು ಉಲ್ಟಾ ಮಾಡ್ಕೊಬೇಕಾಗುತ್ತೆ. ನಾವು ಏನು ನೆರಿಗೆಗಳು ಮಾಡಿದ್ವಲ್ಲ ಅದನ್ನು ಉಲ್ಟಾ ಮಾಡಿಕೊಂಡು ನೆಕ್ಸ್ಟು ಒಂದು ಸೈಡಿನ ನಾವು ಒಂದು 4-5 ಇಂಚಷ್ಟು ನಾವು ಸ್ಯಾರಿನ ಈ ಥರ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಆ ಥರ ನೀವು ಫೋಲ್ಡ್ನ ಮಾಡ್ಕೊಬೇಕು. ನೋಡಿ ಅಲ್ಲಿ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ಸ್ಯಾರಿನ. ನಾವು ಒಳಪದ್ರೆ ಏನಿರುತ್ತಲ್ಲ ನಾವು ಉಟ್ಕೊಳ್ಳೋದು ಅದರಿಂದನೇ ನಾವು ಈ ಥರ ಫೋಲ್ಡ್ ಮಾಡ್ಕೊಬೇಕು. ಅದು ನೀಟಾಗಿ ಸ್ಟಿಫಾಗಿ ಈ ಥರ ಒಂಥರ ಬಾಕ್ಸ್ ಆಗಿ ಬರಬೇಕಲ್ಲ, ಹಾಗಾಗಿ ಎಷ್ಟು ಎಳೆ ಬಂದರೂ ಪರವಾಗಿಲ್ಲ, ನೀವು ಈ ಥರ ಬಾಕ್ಸ್ ಫೋಲ್ಡಿಂಗಾಗಿ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಲೆಂತು. ಅದು ಸೇಮ್ ಬಾಕ್ಸ್ ನಾವು ಹಿಂಗೆ ಫೋಲ್ಡ್ ಮಾಡಿದಾಗ ಬಾಕ್ಸ್ ಹಾಕಬೇಕು. ನೀವು ಸೈಜಸ್ ಬೇಕಾದ್ರೆ ನೀವು ವೇರಿಯೇಷನ್ ಮಾಡ್ಕೊಬೋದು, ಚಿಕ್ಕದು ಮಾಡ್ಕೊಬೋದು. ಚಿಕ್ಕದು ಮಾಡಿದ್ರೆ ಅಷ್ಟು ಚೆನ್ನಾಗಿ ಪ್ಲೇಟ್ಸ್ಗಳು ಕಾಣಿಸಲ್ಲ. ಮೀಡಿಯಮಲ್ಲಿ ಮಾಡ್ಕೊಳ್ಳಿ, ತುಂಬ ದೊಡ್ಡದಾದರೂ ಚೆನ್ನಾಗಿ ಕಾಣಿಸಲ್ಲ. ಮೀಡಿಯಮ್ ಆಗಿ ಮಾಡಿಕೊಂಡು ಇವಾಗ ನಾನು ಪಲ್ಲು ಸೈಡ್ ಏನಿತ್ತಲ್ಲ ಅದನ್ನು ಕೂಡ ನಾನು ಇವಾಗ ಜರುಗಿಸ್ಕೊಂಡು ಆ ಬಾಕ್ಸ್ಗೆ ಏನಿತ್ತು ನಾನು ಕರೆಕ್ಟಾಗಿ ಮೆಷರ್ ಮಾಡಿದ್ದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಪ್ಲೇಟ್ಸ್ ಏನಿರುತ್ತೆ ನಮ್ಮ ಚೆಸ್ಟ್ ಬಾಗಿನ ಪ್ಲೇಟ್ಸ್ಗಳಿರುತ್ತೆ ಅದನ್ನು ನಾನು ನಮ್ಮ ಸೀರೆ ಭಾಗದ ಒಂದು 4 ಒಂದು 3 ಮೊಳದಷ್ಟು ಬಿಟ್ಟು ಈ ಒಂದು ಸೈಡ್ಗೆ ಅಂದರೆ ಲೆಫ್ಟ್ ಸೈಡ್ಗೆ ಏನಾದರೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅದು ನಾವು ಚೆನ್ನಾಗಿ ಕಾಣಿಸುತ್ತೆ. ಇದು ನಮಗೆ ಮೆಸ್ಸಿಯಾಗೇ ಇರುತ್ತೆ ಈ ಪ್ಲೇಟ್ಸ್ಗಳು, ಅದನ್ನೇನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ನಾವು ಆರಾಮಾಗಿ ಹಾಕ್ಕೊಬೋದು. ಐರನ್ ಮಾಡಿರ್ತೀವಲ್ಲ ಹಾಗೇ ಇರುತ್ತೆ. ಇವಾಗ ನಾನು ಅದನ್ನು ನೀಟಾಗಿ ಅದು ಮೆಸ್ಸಿ ಥರನೇ ಆಗ್ತಾ ಇರುತ್ತೆ. ಇನ್ನೊಂದು ಸತಿ ನೀಟಾಗಿ ಫೋಲ್ಡ್ ಮಾಡಿ 1-2-3 ಸತಿ ನಾವು ಫೋಲ್ಡ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಪ್ಲೇಟ್ಸ್ಗಳು ಸಿಗುತ್ತೆ. ನೀವು ಆದಷ್ಟು 1-2 ಸತಿ ನೋಡಿಕೊಂಡು ಪ್ಲೇಟ್ಸ್ಗಳನ್ನ ಅಡ್ಜಸ್ಟ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದೇನಾಗಲ್ಲ, ಅದೇನು ಅಸಹ್ಯವಾಗೂ ಕಾಣಿಸಲ್ಲ, ಅದೊಂಥರ ಮೆಸ್ಸಿ ಥರನೇ ಇರುತ್ತೆ. ಇವಾಗ ನಾನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಫಸ್ಟು ಸ್ಟಾರ್ಟಿಂಗು ದೊಡ್ಡ ಬಾಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಏನು ಚೆಸ್ಟ್ ಬಾಗಿನ ಪ್ಲೇಟ್ಸ್ಗಳನ್ನ ಹಾಕಿದ್ನಲ್ವ ಒಂದು 3 ಮೊಳ ಬಿಟ್ಟು ಅಲ್ಲಿ ಫಸ್ಟು ನಾನು ಬಾಕ್ಸ್ ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ನೀವು ಸೈಜ್ ನೋಡಿಕೊಂಡು ಕರೆಕ್ಟಾಗಿ ನಾನಿಲ್ಲಿ ಫಸ್ಟು ಸೈಜ್ನ ನೋಡ್ಕೊತಾ ಇದ್ದೀನಿ. ಸೈಜ್ ವ್ಯತ್ಯಾಸಗಳಾಗ್ತಾ ಇದ್ದರೆ ಆವಾಗ ನಮಗೆ ನಾವು ಪ್ಲೇಟ್ಸ್ ಏನು ನಾವು ಮೇಲ್ಗಡೆ ಹಾಕ್ತೀವಲ್ಲ ಅದು ನೀಟಾಗಿ ಬರೋಲ್ಲ. ಸೊ ಅದಕ್ಕೋಸ್ಕರ ಒಂದು 2-3 ಸತಿ ಆದರೂ ನಿಧಾನವಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀವೇನಾದರೂ ಬೇರೆಯವ್ರಿಗೆ ಮಾಡಿಕೊಡ್ತೀನಿ ಅಂದಾಗೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ. ನಿಮಗಾದರೂ ಅಷ್ಟೇ ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ. ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಸೈಡ್ ಏನಿತ್ತು ಅದನ್ನು ನಾನು ಫಸ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಆನಂತರ ದೊಡ್ಡ ಬಾಕ್ಸಾಗಿ ಮಾಡ್ಕೊತೀನಿ. ಆವಾಗ ನನಗೆ ನೀಟಾಗಿ ಅದು ಕರೆಕ್ಟಾಗಿ ಬಾಕ್ಸ್ ಶೇಪಲ್ಲಿ ನಮಗೆ ಬರುತ್ತೆ. ಇವಾಗ ನೋಡ್ಬೋದು
ಇವಾಗ ನಾನು ಫಸ್ಟು ಚಿಕ್ಕದಾಗಿ ಮಾಡಿಕೊಂಡು ಆ ನಂತರ ಇನ್ನೊಂದು ಸತಿ ಅದ್ರ ಮೇಲೆ ನಾನು ಬಾಕ್ಸನ್ನು ಹಾಕ್ಕೊಂಡೆ. ನಮಗಿಲ್ಲಿ ಕರೆಕ್ಟಾಗಿ ಆ ಲೈನ್ ಏನಿತ್ತು ನಾವು ಸೆಂಟ್ರ್ ಪಾಯಿಂಟ್ ಏನು ಪ್ಲೇಟ್ಸ್ಗಳನ್ನ ಮಾಡ್ಕೊಂಡಿದ್ವಿ ಅದು ಕೂಡ ನಮಗೆ ಕಾಣಿಸ್ತಾ ಇತ್ತು. ಹಾಗೆ ಚೆಸ್ಟ್ ಬಾಗಿನ ಪ್ಲೇಟ್ಸ್ಗಳು ಕೂಡ ನೀವು ನೋಡ್ಬೋದು ಎಷ್ಟು ಸ್ಟಿಫಾಗಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಹೇಳ್ಬಿಟ್ಟು. ಕೆಲವು ಸತಿ ಕೆಲವೊಂದು ಪ್ಲೇಟ್ಸ್ಗಳು ಮಿಸ್ ಆಗುತ್ತೆ, ಅದನ್ನು ನೀವೇ ನೋಡಿಕೊಂಡು ಒಂದು 2-3 ಸತಿ ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಮುಂದೆಗಡೆ ಬರುವಂಥ ಪ್ಲೇಟ್ಸ್ಗಳನ್ನ ನಾನು ಹಾಕಿ ಹಿಂದೆಗಡೆ ನಾವೇನು ಪಲ್ಲು ಪ್ಲೇಟ್ಸ್ ಇತ್ತಲ್ಲ ಅದನ್ನು ಈ ಥರ ರೊಟೇಟ್ ಮಾಡಿಕೊಂಡು ನೀವು ಹಾಕ್ಕೊಳ್ತಾ ಬನ್ನಿ ನೀಟಾಗಿ. ರೊಟೇಟ್ ಮಾಡಿದಾಗ 1-2 ಸತಿ ರೊಟೇಟ್ ಆಗುತ್ತೆ ಅಷ್ಟೇ. ನಿಮ್ಗೆ ಕರೆಕ್ಟಾಗಿ ಚೆನ್ನಾಗಿ ಬಾಕ್ಸ್ ಪ್ಲೇಟಿಂಗ್ ಆಗಿ ಮುಗ್ದೋಗ್ಬಿಡುತ್ತೆ. ನಾವೇನು ಹಿಂದೆ ದಬಾಕ್ಬಿಟ್ಟು ನಾವು ಮಾಡಿರ್ತೀವಲ್ಲ ಆ ಪ್ಲೇಟ್ಸು ಸ್ವಲ್ಪ ಕೆಲವು ಸತಿ ಮೆಸ್ಸಿ ಥರ ಇರುತ್ತೆ. ಅದನ್ನು ನಾವು 1-2 ಸತಿ ಐರನ್ ಮಾಡಿ ಇದನ್ನು ಮಾಡಿ ಜೋಡಿಸೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಇವಾಗ ನಾನು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಆದಮೇಲೆ ಇದು ಒಂದು ಬಂದು ಡ್ರೆಸ್ಗಳಿಗೆ ನಿಮ್ಗೆ ಈ ಥರ ಬ್ಯಾಗ್ ಥರನೋ ಪೌಚ್ ಥರ ಏನೋ ಕೊಟ್ಟಿರ್ತಾರೆ, ಅದರೊಳಗೆ ನಾನು ಹಾಕಿ ಇಕ್ತೀನಿ. ಹಾಕ್ಬಿಟ್ಟು ನೀವು ಬೀರು ಮೇಲೋ ಇಲ್ಲೋ ಮಂಚದ ಕೆಳಗೇನೋ ಇಕ್ಕಿ ಒಂದು ದಿವಸ ನೀವು ಫಂಕ್ಷನ್ ಹಿಂದಿನ ದಿವಸ ಹೋಗ್ತೀನಿ ಅಂದರೆ ಈ ಥರ ಹಾಕ್ಬಿಟ್ಟು ಇಡಿ. ನಿಮಗೆ ನೀಟಾಗಿ ಆ ಫೋಲ್ಡಿಂಗ್ ಹೆಂಗಿರುತ್ತೋ ಹಾಗೆ ಇರುತ್ತೆ. ಒಂದು 3-4 ದಿವಸ ಆದರೂ ಇರುತ್ತೆ. ಇದು ನಾನೇನು ಮಾಡಿದೆ ಅಂದರೆ ಇದು ಸ್ವಲ್ಪ ಬ್ಯಾಗು ಚಿಕ್ಕದಾಗೋಯ್ತು ನಾನು ಫೋಲ್ಡ್ ಮಾಡಿದ್ದು. ನೀವು ಆ ಸ್ಯಾರಿಗೆ ಎಷ್ಟು ಇದನ್ನು ಮಾಡ್ತೀರೋ ಆ ಥರ ಫೋಲ್ಡಿಂಗ್ ಬ್ಯಾಗ್ನ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಆ ಸೀರೆ ಜೊತೆಗೇ ಬ್ಲೌಸ್ ಮತ್ತು ಬೆಲ್ಟನ್ನು ಕೂಡ ಇಕ್ತಾಯಿದ್ದೀನಿ. ನಾವೆಲ್ಲಾದರೂ ಮದುವೆ ಫಂಕ್ಷನ್ಗೆ ಹೋದಾಗ ಅಲ್ಲೊಂದು ಇಲ್ಲೊಂದು ಎಸೆಯೋ ಬದಲು ಈ ಥರ ನಾವು ಆ ಪೌಚ್ ಒಳಗೇ ಸ್ಯಾರಿ ಮತ್ತು ಬ್ಲೌಸನ್ನು ಬೆಲ್ಟ್ ಏನಾದರೂ ಮಾಡಿಸಿದ್ರೆ ಅದನ್ನು ಕೂಡ ಇಟ್ಕೊಂಡಾಗ ಒಂದೇ ಸತಿ ಅದೊಂದೇ ಬ್ಯಾಗ್ನೇ ನಾವು ಪೌಚನ್ನೇ ತೊಗೊಂಡು ಸ್ಯಾರಿನ ತೊಗೊಳ್ಬೋದು. ಸೊ ಸಿಂಪಲ್ಲಾಗಿ ನಾನು ಈ ಒಂದು ಪ್ರೀ ಪ್ಲೇಟಿಂಗ್ನ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಆ್ಯಂಡ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.